ಸ್ನೇಹಿತರು ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ಒಕ್ಯಾಪ್ ಚಾಲೆಂಜ್ ಪದಸಿರಿ ಕಲಿಕಾ ಸರಣಿಯ ಈ ಸಂಚಿಕೆಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ದಿನ 14 ಡೇ 4 ಈ ದಿವಸದ ಪದವೇನು ಅಂತ ಹೇಳಿ ನೋಡಿದ್ರೆ ಡಿಲಿಜೆಂಟ್ ಅಂತ ಹೇಳಬೇಕು. ಡಿಲಿಜೆಂಟ್ ಅನ್ನುವಂಥದ್ರ ಸಿನಾನಿಮ್ಸ್ ಅಥವಾ ಸಮಾನಾರ್ಥಕ ಪದಗಳು ಇಂಡಸ್ಟ್ರಿಯಸ್, ಹಾರ್ಡ್ ವರ್ಕಿಂಗ್, ಅಸಿಡಿಯಸ್, ಅನ್ಟೈರಿಂಗ್ ಮುಂತಾದವು. ಟೈರ್ ಅಂದರೆ ಸುಸ್ತೇ ಆಗದಂತೆ ಕೆಲಸ ಮಾಡುವುದು ಅನ್ಟೈರಿಂಗ್. ಹಾರ್ಡ್ ವರ್ಕಿಂಗ್ ನೀವು ಚಿತ್ರದಲ್ಲಿ ನೋಡಿದ್ರೆ ಹೆಚ್ಚು ಅರ್ಥ ಮಾಡ್ಕೋಬೋದು. ಇಂಡಸ್ಟ್ರಿ ಅಂದರೆ ಕಾರ್ಖಾನೆ, ಕಾರ್ಮಿಕರು, ಬರೀ ಇಂಥ ಕಡೆನೇ ನಮ್ಮ ಒಲವು. ಕಾರ್ಖಾನೆ ಅಂದ್ರೇನು, ನಿರಂತರವಾಗಿ ನಮ್ಮ ಹೃದಯ ಬಡಿತದಂತೆ ನಡೀತಾನೇ ಇರುವಂಥದ್ದು. ಅದಕ್ಕೆ ಮತ್ತೆ ಇಂಡಸ್ಟ್ರಿಯಸ್, ಹಾರ್ಡ್ ವರ್ಕಿಂಗ್, ಅಸಿಡಿಯಸ್, ಅನ್ಟೈರಿಂಗ್ ಇವೆಲ್ಲವೂ ಕೂಡ ಡಿಲಿಜೆಂಟ್ ಪದಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು. ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಹಾರ್ಡ್ ವರ್ಕಿಂಗ್ ಪ್ಲಸ್ ಇಂಟೆಲಿಜೆಂಟ್ ಯಾರು ಇರ್ತಾರಲ್ಲ, ಅಂದರೆ ಸೇನಾಗಿ ಕೆಲಸ ಮಾಡುವಂಥವರು, ಚಿತ್ತ ಸಮದಲ್ಲಿ ಕೆಲಸ ಮಾಡುವಂಥದ್ದು, ಇದನ್ನು ಡಿಲಿಜೆಂಟ್ ಅಂತ ನಾವು ಯಾವಾಗಾದರೂ ಮಾತಲ್ಲಿ ಬಳಸೋವಾಗ ಟೇಕ್ ಅ ಡಿಸಿಷನ್ ಆನ್ ದಿಸ್ ಅಂತ ಹೇಳಿದ್ರೆ ವಿ ವಿಲ್ ಡೂ ಇಟ್ ಅಟ್ ಅ ಲೇಟರ್ ಡೇಟ್ ವಿತ್ ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಕೂಡ, ನಾವು ಆಳವಾಗಿ ಅಧ್ಯಯನ ಮಾಡಬೇಕು, ಯೋಚನೆ ಮಾಡಬೇಕು ವಿತ್ ಡ್ಯೂ ಡಿಲಿಜೆನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಬುದ್ಧಿವಂತಿಕೆ ಹಾಗೂ ಪರಿಶ್ರಮ ಎರಡನ್ನೂ ಬೆರೆಸುವಂಥದ್ದೇ ಡಿಲಿಜೆಂಟ್ ಅಂತ ಹೇಳ್ತೀವಿ. ಸರಿ ಅಲ್ವಾ? ಹಾಗಾದರೆ ಈ ಪದದ ವಿರುದ್ಧಾರ್ಥಕ ಪದಗಳೇನು? ವಾಟ್ ಆರ್ ದಿ ಆಂಟೋನಿಮ್ಸ್ ಆಫ್ ದಿಸ್ ವರ್ಡ್ ಅಂತ ಕೇಳಿದ್ರೆ, ಚಿತ್ರ ತುಂಬ ಇವತ್ತಿನ ದಿನಗಳಲ್ಲಿ ಎಲ್ಲರ ಮನೆ ಚಿತ್ರಣ ಹೀಗೆ ಇದೆ ಅಲ್ವಾ? ಹೆಚ್ಚು ಕಡಿಮೆ ನಾವು ಮೊಬೈಲು, TV ಅಥವಾ OTTನಲ್ಲಿ ಹೀಗೆ ಇರುವಂಥದ್ದು. ಹೌದಾ? ಡಿಲಿಜೆಂಟ್ಗೆ ಆಂಟೋನಿಮ್ಸ್ ಅಥವಾ ವಿರುದ್ಧಾರ್ಥಕ ಪದಗಳು ಲೇಜಿ, ಇಂಡೋಲೆಂಟ್, ಸ್ಲಾತ್ಫುಲ್, ಟಾರ್ಪಿಡ್ ಎಲ್ಲ ಪದಗಳನ್ನು ಅಭ್ಯಾಸ ಮಾಡ್ತಾ ಇರಿ ಸ್ನೇಹಿತರೆ. ಸ್ಪೆಲ್ಲಿಂಗ್ಗಳು ಕಲಿತಾ ಇರಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ. ಕಲಿತಾ ಇರಿ. ಅಲ್ಲೇ ತನಕ ಜ್ಞಾನ ಗಂಗೋತ್ರಿ ಜೊತೆ.